ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಹಿರಿಯ ಕಲಾವಿದರಾದ ಶ್ರೀ ಕೆರೆಮನೆ ಮಹಾಬಲ ಹೆಗಡೆಯವರ ಸಂದರ್ಶನ. ಸುಮಾರು 500 ವರ್ಷಗಳಿಂದಲೂ ಯಕ್ಷಗಾನದ ಸಾಹಿತ್ಯ ಉಳ್ಕೊಂಡು ಬೆಳ್ಕೊಂಡು ಬಂದಿದೆ. ಮರಾಠಿ ನಾಯಕರ ಹೋಳಿ ಕುಣಿತ, ಉತ್ತರ ಕರ್ನಾಟಕದ ಮಂಗಳ ವಾದ್ಯ ಮೇಳವಾದ ಸಂಪ್ರದಾನಿ ವಾದನ, ದೇವರ ಧ್ಯಾನಕ್ಕಾಗಿ ಪಠಿಸುವ ಭಜನೆ, ಶ್ರೀಮಂತ ಕಲೆ ಎಂದೇ ಪ್ರಸಿದ್ಧಿ ಪಡೆದ ಕರ್ನಾಟಕದ ಕರಾವಳಿ ಯಕ್ಷಗಾನಕ್ಕೆ ತನ್ನದೇ ಆದ ಪರಂಪರೆ ಇದೆ. ಆ ಪರಂಪರೆಯನ್ನು ಶ್ರೀಮಂತಗೊಳಿಸಿ ಜನಮನದಲ್ಲಿ ಶಾಶ್ವತವಾಗಿ ಉಳಿದು ನಾಡಿಗೆ ಕೀರ್ತಿ ತಂದವರು ಹಲವಾರು ಮಂದಿ. ಅಂಥವರಲ್ಲಿ ಹಿರಿಯ ಕಲಾವಿದರಾದ ಶ್ರೀ ಕೆರೆಮನೆ ಮಹಾಬಲ ಹೆಗಡೆಯವರು ಒಬ್ಬರು. ಈಗ ಅವರ ಬಗ್ಗೆ ಇನ್ನಷ್ಟು ವಿವರವಾಗಿ ಆಸಿಫ್ ಅವರಿಂದ ತಿಳ್ಕೊಳ್ಳೋಣ. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಯಕ್ಷಗಾನ ಕಲೆಗಳನ್ನು ಅರೆದು ಕುಡಿದು ಬೆಳೆದು ನಿಂತವರು ಶ್ರೀ ಕೆರೆಮನೆ ಮಹಾಬಲ ಹೆಗಡೆಯವರು. 66ರ ಹರೆಯದ ಶ್ರೀಯುತರು ಸಾಲಿಗ್ರಾಮ, ಇಡುಗುಂಜಿ, ಬಚ್ಚಗಾರು ಮೇಳಗಳ ಮೂಲಕ ಪ್ರೇಕ್ಷಕರ ಅಭಿರುಚಿಯನ್ನು ಶ್ರೀಮಂತಗೊಳಿಸಿದವರು. ಪಾತ್ರಗಳ ಕಲ್ಪನೆ, ಪಾತ್ರಗಳ ಸೃಷ್ಟಿ ಹಾಗೂ ಪಾತ್ರಗಳ ಗುಣಮಟ್ಟಗಳ ಉತ್ಕೃಷ್ಟ ದರ್ಶನ ಈ ಎಲ್ಲದರಲ್ಲೂ ಮಹಾಬಲನಾದ ಇವರು ಕೇದಗೆ ಮುಂದಲೆಯ ಶ್ರೀಕೃಷ್ಣ ಸುಧಾನ್ವರಲ್ಲಿ ಮಿಂಚಿ ಭೀಮ, ಅರ್ಜುನ, ಕರ್ಣ, ವಿಶ್ವಾಮಿತ್ರ ಇಂಥ ಪಾತ್ರಗಳಿಂದ ರಂಗಕ್ಕೆ ನುಗ್ಗಿ ರಂಗವನ್ನು ಅಥವಾ ರಂಗಕ್ಕೆ ಹೊಸ ತಿರುವನ್ನು ಕೊಟ್ಟವರು. ಇವರು ತಮ್ಮ ಮಧುರ ಕಂಠದಿಂದ, ಮಧುರ ಗಾಯನದಿಂದ ಪಾತ್ರಗಳ ಮಾತುಗಳಿಗೆ ರಸಭಾವವನ್ನು ತುಂಬಿದವರು. ತಮ್ಮ ಚಿಕ್ಕಪ್ಪನವರಾದ ಶ್ರೀ ಕೆರೆಮನೆ ಶಿವರಾಮ ಹೆಗಡೆಯವರ ಪ್ರಭಾವದಿಂದ ರಂಗವೇರಿದ ಬಾಲಕ ಮುಂದೆ ಅವರೆದುರಿಗೆ ಪ್ರತಿನಾಯಕನಾಗಿ ಗೆದ್ದು ನಿಂತವರೇ ಶ್ರೀ ಮಹಾಬಲ ಹೆಗಡೆಯವರು. ಇವರು ಸದಾ ಸುಧಾರಣೆಗಾಗಿ ಹಂಬಲಿಸಿದವರು. ಸುಧಾರಣೆಯ ವೇಷದಲ್ಲಿ ಅತಿರೇಕ ನಡೆಸುತ್ತಿರುವ ಜನಗಳ ವಿರುದ್ಧ ಗದೆ ಎತ್ತಿ ನಿಂತವರು. ಮನಬಿಚ್ಚಿ ಅಧಿಕಾರಯುತವಾಗಿ ಮಾತನಾಡುವ ಇವರನ್ನು ನಿಮಗೆ ಪರಿಚಯಿಸಲು ನಮಗೆ ಹೆಮ್ಮೆ ಎನಿಸುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಗುಣವಂತೆಯ ಸುಂದರ ಪರಿಸರದಲ್ಲಿ ಹುಟ್ಟಿ ಬೆಳೆದ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಕೃತಿಯ ಸೌಂದರ್ಯದ ಬಗ್ಗೆ ಅಭಿಮಾನ ಇರದೇ ಇರಲು ಸಾಧ್ಯವೇ? ಈ ನೆಲದಲ್ಲಿ ಕಲೆಗಳ ಬೀಜ ಮೊಳಕೆಯೊಡೆದು ಸಂಸ್ಕೃತಿಯ ಚಿಗುರು ಹುಟ್ಟುತ್ತದೆ. ಇಂತಹ ಪರಿಸರದ ಮಡಿಲಲ್ಲಿ ಹುಟ್ಟಿ ಬೆಳೆದ ಕಲಾವಿದ ಶ್ರೀ ಕೆರೆಮನೆ ಮಹಾಬಲ ಹೆಗಡೆಯವರನ್ನು ಸಂದರ್ಶಿಸುತ್ತಾರೆ ನಿರ್ದೇಶಕ ಶ್ರೀನಿವಾಸ ಮೂರ್ತಿ. ನಮಸ್ಕಾರ ಮಹಾಬಲ ಹೆಗಡೆಯವರಿಗೆ. ಸರ, ನಮ್ಮ ಸಿರಿಗಂಧ ವೀಕ್ಷಕರಿಗಾಗಿ ನಾವು ಬೆಂಗಳೂರಿನಿಂದ ಇಲ್ಲಿ ನಿಮ್ಮ ಮನೆಗೆ ಬಂದಿದ್ದೇವೆ. ನಮ್ಮ ವೀಕ್ಷಕರು ಬಹಳ ಕಾತರದಿಂದ ತಮ್ಮಂಥ ಹಿರಿಯ ಕಲಾವಿದರನ್ನ ನೋಡಬೇಕು, ನಿಮ್ಮ ಮಾತನ್ನು ಕೇಳಬೇಕು ಅಂತ ಆಸೆ ಪಟ್ಟಿದ್ದಾರೆ. ನಮಗೆ ಸಾಕಷ್ಟು ಕಾಗದಗಳನ್ನು ಬರೆದಿದ್ದಾರೆ. ತಾವು ತಮ್ಮ ಈ ಕಾರ್ಯಕ್ಷೇತ್ರದಲ್ಲಿ ಸಾಕಷ್ಟು ಸಿದ್ಧಿಸಿದ್ದೀರಾ, ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದೀರಾ. ಇಡೀ ಈ ನಾಡಿನಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಯಕ್ಷಗಾನದ, ಅದರಲ್ಲೂ ಬಡಗುತಿಟ್ಟಿನ ಪ್ರಸಿದ್ಧ ಸುಪ್ರಸಿದ್ಧ ಕಲಾವಿದರಾಗಿದ್ದೀರಾ. ಉನ್ನತವಾದ ಪ್ರಶಸ್ತಿಗಳನ್ನು ಪಡೆದಿದ್ದೀರಾ. ಹಿಂದಿನ ನಿಮ್ಮ ನೀವು ಪಾದಾರ್ಪಣೆ ಮಾಡಿದಾಗ ಆ ಯಕ್ಷಗಾನ ಕ್ಷೇತ್ರದಲ್ಲಿ ನಿಮ್ಮ ಅನುಭವಗಳು ಇಂದಿನವರೆಗೂ ಹೇಗೆ ನಡ್ಕೊಂಡು ಬಂದು ಅಂತ ಒಂದಷ್ಟು ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಂತ ನನ್ನ ಕೋರಿಕೆ. ನೋಡಿ, ನಾನು ಯಕ್ಷಗಾನವನ್ನು ಸೇರುವಾಗ ಸುಮಾರು ಅಂದರೆ 50-55 ವರ್ಷದ ಹಿಂದೆ ನಮ್ಮಲ್ಲಿ, ಯಾಕೆ ಇಡೀ ಜಿಲ್ಲೆಯಲ್ಲಿಯೂ ಯಕ್ಷಗಾನವನ್ನು ಬಿಟ್ಟರೆ ಇನ್ನಿತರ ಯಾವ ಮನೋರಂಜನೆಯ ಸಾಧನವೂ ಇರಲಿಲ್ಲ. ಮತ್ತು ನನಗೆ ಆರಂಭದ ದೆಸೆಯಲ್ಲಿಯೇ ಈ ಹಾಡುವ, ನೃತ್ಯ ಮಾಡುವ, ಅಭಿನಯಿಸುವ ಅಂದರೆ ಅಣಕಿಸೋದ್ರಲ್ಲಿ ಮುಗೀತಿತ್ತು ಹುಡುಗಾಟಿಕೆ ಕಾಲದಲ್ಲಿ. ಈ ಪ್ರವೃತ್ತಿ ಅದು ನನ್ನ ಜನ್ಮಜಾತ ಗುಣ ಅಂತೇಳಿ ಹೇಳ್ಬೋದು. ನನ್ನ ಅಜ್ಜ ಹಾಡ್ತಿದ್ರು, ಯಕ್ಷಗಾನ ಹಾಡ್ತಿದ್ರು.
ನಮ್ಮ ಚಿಕ್ಕ ತಂದೆ ಶಿವರಾಮ ಹೆಗಡೆಯವರದ್ದು ಮೇಳ ಇತ್ತು, ಯಕ್ಷಗಾನ ಮೇಳ ಇತ್ತು. ಸಹಜವಾಗಿಯೇ ನನಗೆ ಯಕ್ಷಗಾನ ಮೇಳ ಸೇರುವ ತುಡಿತ ತೀವ್ರತೆ ಇತ್ತು. ಅದು ನನ್ನ ಅಜ್ಜ ಏನು ಮಾಡ್ತಿದ್ರು ಅಂದರೆ ಯಕ್ಷಗಾನ ಮೇಳಕ್ಕೆ ಹೋಗಬಾರ್ದು ಅಂಥೇಳಿ ನಿರ್ಬಂಧ ಹಾಕ್ತಿದ್ರು. ನಾನು ಮನಸ್ಸಿನಲ್ಲಿ ಎಳೆ ವಯಸ್ಸಿನಲ್ಲಿ, ನನ್ನ 13-14ನೇ ವಯಸ್ಸಿನಲ್ಲಿ ನನ್ನ ಅಜ್ಜ ಒಂದು ಸತ್ತಿದ್ದರೆ ನಾನು ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಆಗ್ತಿತ್ತು ಅಂಥೇಳಿ ಅಜ್ಜ ಬೇಗ ಸ್ವರ್ಗಾರೋಹಣ ಮಾಡಲಿ ಅಂಥೇಳಿ ದೇವರ ಹತ್ರ ಪ್ರಾರ್ಥಿಸ್ಕೊಳ್ತಿದ್ದೆ ಮನಸ್ಸಿನಲ್ಲಿ. ಆಮೇಲೆ ನಮ್ಮ ಅಜ್ಜ ತೀರೋದ ನಂತರ ನಾನು ಶಿವರಾಮ ಹೆಗಡೆಯರ ಮೇಳವನ್ನು ಸೇರಿದೆ. ಯಕ್ಷಗಾನದ ಸಾಮಾನ್ಯ ಸ್ವರೂಪ ಹೇಗಿತ್ತು ಅಂದರೆ ಬಹುಮಟ್ಟಿಗೆ ಒಂದು ಪೌರಾಣಿಕ ಕಥೆಗಳನ್ನೇ ಆಡುವ ಪರಿಪಾಠ ಇತ್ತು, ಮತ್ತು ಬೆಳತನಕ ಆಡುವಂಥ ಪರಿಪಾಠ ಇತ್ತು. ನಾನು ಆರಂಭದಲ್ಲಿ ಯಕ್ಷಗಾನಕ್ಕೆ ತೊಡಗಿದಾಗ ಬಯಲಾಟವೇ ಹೆಚ್ಚು, ಆಮೇಲೆ ಈ ಟೆಂಟ್ ಕಟ್ಟಿ ಟಿಕೆಟ್ ಇಟ್ಟು ಆಡಲಿಕ್ಕೆ ಆರಂಭ ಆದದ್ದು. ಇತ್ತೀಚೆಗೆ ಇನ್ನೊಂದು ಅಪವಾದ ಎಲ್ಲ ಕಡೆನೂ ಕೇಳಿ ಬರ್ತಾ ಇರೋದು ಏನಂದರೆ, ಕೇವಲ ಯಕ್ಷಗಾನ ವೇಷಭೂಷಣಗಳನ್ನು ಬಣ್ಣಗಾರಿಕೆಯನ್ನು ಮಾಡಿಕೊಂಡಿದ್ದ ಕ್ಷಣ ಅದು ಯಕ್ಷಗಾನ ಆಗ್ತಾ ಇಲ್ಲ. ಎಷ್ಟೋ ಜನ ಕಲಾವಿದರು ಈ ರೀತಿಯ ಯಕ್ಷಗಾನಗಳನ್ನು ನಡೆಸ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದು ಪಕ್ಕ ಅಂದರೆ ಯಕ್ಷಗಾನದ ಒಂದು ತಿರುಳು ಅದರಲ್ಲಿದೆ ಅನ್ನೋದು ಸರ್ವಸಾಮಾನ್ಯ ಅರ್ಥವಾಗದೆ ಆಗೋಗಿದೆ. ಅದಕ್ಕೆ ತಮ್ಮ ಸಲಹೆ ಸೂಚನೆಗಳೇನು? ನನಗೂ ಹಾಗೆ ಅನ್ನಿಸ್ತದೆ. ಯಾಕೆಂದರೆ ಯಕ್ಷಗಾನ ಎನ್ನುವ ಹೆಸರಿನಲ್ಲಿ ಏನು ಬೇಕಾದರೂ ಮಾಡಬಹುದು, ಅದಕ್ಕೆ ಬೇರೆ ಲೈಸೆನ್ಸ್ನ ಅಗತ್ಯ ಇಲ್ಲ ಎನ್ನುವ ತಿಳುವಳಿಕೆ ಬಹುಸಂಖ್ಯಾತ ಕಲಾವಿದರಲ್ಲಿ ತುಂಬಿಕೊಂಡ ದುಸ್ಸೂಚನೆ ಕಂಡುಬರ್ತದೆ. ವಿರಳ ಸಂಖ್ಯೆ ಕೆಲವರನ್ನು ಬಿಟ್ಟರೆ ಬಹುಮಟ್ಟಿಗಿನ ಜನ ಆ ಬಗೆಯ ಭ್ರಮೆಗೆ ಒಳಗಾದದ್ದು ಕಂಡುಬರ್ತದೆ. ವ್ಯವಸ್ಥಿತವಾದಂಥ ವೇಷಭೂಷಣಗಳ ಸಂಯೋಜನೆ ಇಲ್ಲದೆ ಒಂದಿಷ್ಟು ಬಣ್ಣ ತೊಡೆದುಕೊಂಡು ವೇಷಭೂಷಣಗಳನ್ನು ಧರಿಸ್ಕೊಂಡು ಬಂದು ಕುಣಿದ್ರಿಂದ ಯಕ್ಷಗಾನ ಆಗುವುದಿಲ್ಲ. ಈಗ ದೊಡ್ಡ ಸಮಸ್ಯೆ ಅಂದರೆ ಅದು ಯಕ್ಷಗಾನ ಅಂದರೆ ಯಾವುದು ಅಂಥೇಳಿ ಪ್ರೇಕ್ಷಕರಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಅದಕ್ಕೆ ಪರಿಹಾರ ಸೂಚಿಸೋದು ಮಾತ್ರ ಬಹಳ ಕಷ್ಟ. ಅದು ಸಂಬಂಧಪಟ್ಟ ಕಲಾವಿದರ ಜವಾಬ್ದಾರಿ, ಮತ್ತು ಆ ಕಲೆಯನ್ನು ಪ್ರೀತಿಸುವ ಪ್ರಾಮಾಣಿಕರಾದಂಥ ಸಂಸ್ಕಾರವಂತ ಪ್ರೇಕ್ಷಕರ ಜವಾಬ್ದಾರಿ ಅದನ್ನು ಹದ್ದುಬಸ್ನಲ್ಲಿಡುವುದು. ಇನ್ನೇನು ಮಾಡಲಿಕ್ಕೆ ಸಾಧ್ಯ ಉಂಟು ಸರ್? ಈ 55 ವರ್ಷಗಳ ದೀರ್ಘ ಅವಧಿಯ ಈ ನಿಮ್ಮ ಕಲಾ ಜೀವನದಲ್ಲಿ ನಿಮ್ಮ ನಡುವೆ ಸಹ ಕಲಾವಿದರಾಗಿ ಅತ್ಯಂತ ಪ್ರತಿಭಾನ್ವಿತರಾಗಿ ದುಡಿದಂಥ ಕಲಾವಿದರ ಬಗ್ಗೆ ಒಂದಿಷ್ಟು ಹೇಳಬೇಕು. ಹಾಗೆ ನೀವು ಮೆಚ್ಚಿದಂಥ ಪಾತ್ರಗಳು ಯಾವ್ಯಾವು? ನೋಡಿ, ನನಗೆ ಆರಂಭದಿಂದಲೂ ನನ್ನ ಮೆಚ್ಚುಗೆಯ ಪಾತ್ರಗಳು ಅಂದರೆ ಇಂತಹದ್ದು ಅನ್ನುವ ವಿಂಗಡಣೆ ನಾನು ಮಾಡಿಕೊಂಡವನಲ್ಲ. ಅನುಕೂಲವಾದಂತಹ ಘಟನೆ, ಸನ್ನಿವೇಶ, ಆಕರ್ಷಕವಾದಂತಹ ಪದ್ಯಗಳು, ಅಭಿವ್ಯಕ್ತಿಗೆ ಬೇಕಾದಂತಹ ಪ್ರೇರಣಾ ದ್ರವ್ಯ, ಇವೆಲ್ಲಗಳು ಕೂಡಿ ಬಂದರೆ ನಾನು ಎಲ್ಲ ಬಗೆಯ ಪಾತ್ರಗಳನ್ನು ನಾನು ಮಾಡಿದ್ದೇನೆ, ಹೆಸರನ್ನೂ ಮಾಡಿದ್ದೇನೆ, ಆ ಸಂಬಂಧ ಮೆಚ್ಚುಗೆಯನ್ನು ಗಳಿಸಿದ್ದೇನೆ. ವೀರವೇ ಆಗಬೇಕು, ಶೃಂಗಾರವೇ ಆಗಬೇಕು, ಅಥವಾ ಹಾಸ್ಯ ಪ್ರಧಾನವೇ ಆಗಬೇಕು, ಈ ಹಠವನ್ನು ನಾನು ಇಟ್ಟುಕೊಂಡೇ ಇಲ್ಲ. ಮತ್ತು ಸಾಕಷ್ಟು ಸಫಲತೆಯನ್ನು ನಾನು ಪಡೆದಿದ್ದೇನೆ. ಅದರಲ್ಲಿ ನಾನು ಚೆನ್ನಾಗಿ ಮಾಡಬೇಕು ಅಂತೇಳಿ ಸಂಕಲ್ಪಿಸುವಾಗ ನನ್ನ ಪಾತ್ರವನ್ನು ಚೆನ್ನಾಗಿ ಆಯಿತು ಅಂತ ಹೇಳಿಸ್ಲಿಕ್ಕೆ ಸಾಧ್ಯ ಆಗಿದೆ ದೇವರ ಇದರಿಂದ. ಈಗ ಉದಾಹರಣೆಗೆ, ಈಗ ಸುಧನ್ವ ಕಾಳಗದಲ್ಲಿ ಸುಧನ್ವನನ್ನು ಮಾಡಿದ್ದೇನೆ, ಹಂಸಧ್ವಜನನ್ನು ಮಾಡಿದ್ದೇನೆ, ಕೃಷ್ಣನನ್ನು ಮಾಡಿದ್ದೇನೆ, ಅರ್ಜುನನನ್ನು ಮಾಡಿದ್ದೇನೆ. ಇನ್ನು ನನ್ನ ಜೊತೆಗೆ ಕಲಾವಿದರಾಗಿ ಸಂಪರ್ಕಿಸಿದವರಲ್ಲಿ ಮೊದಲನೇದಾಗಿ ನಾನು ನೆನಪು ಮಾಡ್ಕೊಳ್ಳೋದಿದ್ದರೆ, ನನಗಿಂತಲೂ ಭಾಳ ಹಿರಿಯರಾದಂಥ, ನನಗೆ ಸಾಕಷ್ಟು ಈ ಹಸ್ತಾಭಿನಯ ಎನ್ನುವ ವಿಷಯದಲ್ಲಿ ಮಾರ್ಗದರ್ಶನ ಮಾಡಿಸಿದಂಥ ನಮ್ಮ ಶಿವರಾಮ ಹೆಗಡೆಯವ್ರಿಗಿಂತಲೂ ಹಳಬರು, ಈಗಿದ್ರೆ ಬಹುಶಃ 125 ವರ್ಷಕ್ಕಿಂತಲೂ ಹೆಚ್ಚಾಗುತ್ತಿತ್ತು ಏನೋ, ಮುಡ್ಕಣಿ ನಾರಾಯಣ ಹೆಗಡೆ ಅಂತೇಳಿ. ನಾನು ಅವರ ಅನೇಕ ವೇಷದಿಂದ ಪ್ರೇರಣೆಯನ್ನು ಪಡೆದಿದ್ದೇನೆ. ಮತ್ತು ನನ್ನ ಚಿಕ್ಕ ತಂದೆಯವರು ಶಿವರಾಮ ಹೆಗಡೆಯವರು, ಅವರಿಂದಲೂ ಅನೇಕ ವೇಷಗಳಿಂದ ಪ್ರೇರಣೆಯನ್ನು ಪಡೆದಿದ್ದೇನೆ. ಅನುಕರಣೆಯನ್ನಲ್ಲ, ನಾನು ಯಾವ ವೇಷದವರನ್ನು ಅನುಕರಣೆಯನ್ನು ಹಠದಿಂದ ಮಾಡದೇ ಇರುವಂಥ ಪಂಥದವ. ಆದರೆ ಪ್ರೇರಣೆಯನ್ನು ಪಡೆಯಲಿಲ್ಲ, ಪ್ರಭಾವ ಇತ್ತನಾಗಲಿಲ್ಲ ಅಂತೇಳಿ ಹೇಳಲಾರೆ. ನನಗಿಂತಲೂ ಶ್ರೇಷ್ಠ ಕಲಾವಿದರಿಂದಲೂ ನಾನು ಸಾಕಷ್ಟು ಪ್ರೇರಣೆಯನ್ನು ಪಡೆದಿದ್ದೇನೆ. ಆದರೆ ಅದನ್ನೇ ಹಸಿಯಾಗಿ ನಾನು ಅವರಂತೆ ಮಾಡ್ತೇನೆ ಅಂತ ಹೇಳುವ ಮರಳಿಗೆ ಮಾತ್ರ ಬೀಳಲಿಲ್ಲ. ನಾನು ಮತ್ತೆ ಯೋಚನೆ ಮಾಡಿ ನನಗೆ ಸರಿಯಾದದ್ದು ಅನ್ನುವುದನ್ನು ವ್ಯವಸ್ಥೆಗೊಳಿಸ್ಕೊಂಡು ಪಾತ್ರ ಮಾಡಿದ್ದೇನೆ. ನನ್ನ ದಾರಿ ಧೋರಣೆ ಆ ಬಗೆಯದು. ಆಮೇಲೆ ನಮ್ಮ
ಮೂರೂರು ದೇವರ ಹೆಗಡೆ ಅಂತ ಹೇಳಿದರು, ಮಲ್ಗೆದ್ದೆ ತಮ್ಮಣ್ಣ ಹೆಗಡೆ, ಇವರೆಲ್ಲ ಹಳೆ ತಲೆಮಾರಿನವರು. ಮಾಳ್ಕೋಡು ಗಣಪ ಹೆಗಡೆ ಅಂತ ಹೇಳಿದರು. ಆಮೇಲೆ ನನ್ನ ತಮ್ಮನೇ ಆಗ್ತಾನೆ ಶಂಭು ಹೆಗಡೆ. ನಾವು ಇಡಗುಂಜಿ ಮೇಳದಲ್ಲಿ ನಾವು ಒಟ್ಟಿಗೆ ಇರ್ತಿದ್ವು ಆಗ ಕೆಲವು ವರ್ಷ. ಇದುವರೆಗೂ ಸಿರಿಗಂಧದ ವೀಕ್ಷಕರಿಗೆ ತಮ್ಮ 55 ವರ್ಷಗಳ ಕಲಾ ಜೀವನದ ಅನುಭವವನ್ನು ಮತ್ತು ಇಂದಿನ ಯುವಕರಿಗೆ ಕಿವಿ ಮಾತನ್ನು ಭಾಳ ಸ್ವಾರಸ್ಯವಾಗಿ ವಿವರಿಸಿದ್ದೀರಾ. ಅದಕ್ಕಾಗಿ ಸಿರಿಗಂಧದ ಪರಿವಾರದ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ. ನಮ್ಮ ರಾಜ್ಯದಲ್ಲಿರುವ ಪ್ರತಿಯೊಂದು ಜನಾಂಗವು ತನ್ನದೇ ಆದ ಸಂಪ್ರದಾಯ, ರೂಢಿ, ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ಬಂದಿದೆ. ಒಂದೊಂದು ಜನಾಂಗಕ್ಕೂ ಒಂದೊಂದು ಪ್ರಮುಖ ಹಬ್ಬಗಳು ಇದ್ದೇ ಇದೆ. ಈ ಹಬ್ಬಗಳಲ್ಲಿ ಅವರು ಆಚರಿಸುವ ಸಂಪ್ರದಾಯಗಳು ಸಂಸ್ಕೃತಿ ಅಧ್ಯಯನ ದೃಷ್ಟಿಯಿಂದ ಪ್ರಮುಖವಾಗಿರುತ್ತವೆ. ಸೊಗಸಾದ ಕುಣಿತ, ವೇಷಭೂಷಣಗಳಲ್ಲಿ ವೈವಿಧ್ಯತೆ, ಹಾಡುಗಳಲ್ಲಿ ಮಧುರತೆ ಮರಾಠಿ ನಾಯಕರ ಹೋಳಿ ಕುಣಿತದಲ್ಲಿ ಕಾಣುವಂತಹದ್ದು. ಜನರ ಕೋಡೆ ಬಂದ ಭಜನೆ ಮಾಡಲು ಹಾಗೆ ಭಜನೆ ಬಂದಳು. ಸಜ್ಜನ ಬಂದಳು ಸದರ ಬಂದಳು ಹಾಗೆ ಪದ್ಮವತಿಗಳು ಲಕ್ಷ್ಮೀ ನಾರಾಯಣ
ಶಬ್ದ ಪಂಚದಿ ಬಂದಳು ಕದನ ಬಂದಳು ಹಾಗೆ ಪದ್ಮವತಿಯಳು ಪಾರಿಜಾತದ ತಂಗ ಮುಡಿಸಿದ ವನ್ಯ ಪುಷ್ಪಕ್ಕೆ ಪರಿಮಳ ತುಂಬಿದ ಹಾಗೆ ನಾರದ ಹೋಗಿ ಸತ್ಯಭಾಮೆಗೆ ಇಲ್ಲದ ಶ್ರದ್ಧೆಯನ್ನು ಕೋರಿ ಬೇಡಿದ ಹಾಗೆ ನಾರದ ಹೋಗಿ ಸತ್ಯಭಾಮೆಗೆ ಇಲ್ಲದ ಶ್ರದ್ಧೆಯನ್ನು ಕೋರಿ ಬೇಡಿದ ಚಂದ ಬಾಡದ ಹೂ ಬಲಚಂದ ಮಯ ಅಟ್ಟಾವೆ ಮುಗ ಬಟ್ಟಾವೆ ಮುಗ ಕಸರೊಟ್ಟೆ ಮಾಯ ತಂದಾನಾನ ತಾನ ತಂದಾನಾನ. ಚರ್ಮವಾದ್ಯಗಳ ತವರೂರು ಉತ್ತರ ಕರ್ನಾಟಕ. ಕೊಳವೆ ಆಕಾರದ ಶಹನಾಯಿಗೂ ಚರ್ಮವಾದ್ಯಗಳಿಗೂ ಅವಿನಾಭಾವ ಸಂಬಂಧ. ಇವೆರಡು ಒಟ್ಟಿಗೆ ಮೇಳೈಸಿದರಂತೂ ಕಾರ್ಮೋಡಗಳು ಛಿದ್ರ ಛಿದ್ರವಾಗಿ ಮಳೆಯಾಗಿ ಧರೆಗಿಳಿಯುವ ಅನುಭವ. ಇಂತಹ ಅನುಭವವನ್ನು ನೀಡುವ ಒಂದು ವಿಶೇಷ ವಾದ್ಯ ಮೇಳ ಸಂಪ್ರದಾನಿ ವಾದನ. ಶ್ರೀ ಶಂಕರ್ ಅವರು ಈ ಸಂಪ್ರದಾನಿ ವಾದನದ ಬಗ್ಗೆ ಇನ್ನೂ ವಿವರವಾಗಿ ಈಗ ತಿಳಿಸ್ತಾರೆ. ಕರಡಿ ಮಜಲು, ಟಕೂರಿ ಮೇಳ, ಚಿಟ್ ಮೇಳ, ಚಿಟ್ಟಹಲಿಗೆ ಹೀಗೆ ಹೇಳ್ತಾ ಹೋದರೆ ಕರ್ನಾಟಕದ ಚರ್ಮವಾದ್ಯಗಳ ಪಟ್ಟಿ ಬೆಳೀತಾನೇ ಹೋಗುತ್ತೆ. ಚಿಟ್ಟಹಲಿಗೆ ಮತ್ತು ಕರಡಿ ಮಜಲು ಉತ್ತರ ಕರ್ನಾಟಕದ ವಾದ್ಯಮೇಳಗಳಾದರೆ ಚಿಟ್ ಮೇಳ ಹಾಗೂ ಟಕೂರಿ ಮೇಳ ದಕ್ಷಿಣ ಕರ್ನಾಟಕದ್ದು. ಇಷ್ಟೇ ಅಚ್ಚುಕಟ್ಟಾದ ತಮ್ಮ ವಾದ್ಯ ವಾದನಗಳ ಮೂಲಕ ಎಂಥವರನ್ನೂ ತಲೆದೂಗಿಸುವಂಥ ಇನ್ನೊಂದು ವಾದ್ಯ ಮೇಳ ಉತ್ತರ ಕರ್ನಾಟಕದ ಸಂಪ್ರದಾನಿ ವಾದನ. ಸಂಪ್ರದಾನಿ, ಚೌಗಡ, ಶಹನಾಯಿ ಈ ಎಲ್ಲ ವಾದ್ಯಗಳ ಸಮ್ಮಿಲನದಿಂದ ಹೊರಡೋ ನಾದ ಕೇಳೋದಕ್ಕೆ ತುಂಬ ಇಂಪಾಗಿರುತ್ತೆ. ಸಾಮಾನ್ಯವಾಗಿ ಮಂಗಳ ಕಾರ್ಯಗಳಲ್ಲೆಲ್ಲ ಬಳಕೆಯಲ್ಲಿರುವ ಈ ವಾದ್ಯ ಮೇಳವನ್ನು ಬೆಳಗಾಂ ಜಿಲ್ಲೆ ರಾಮದುರ್ಗ ತಾಲ್ಲೂಕು ಬಿಚ್ಚುಗುಪ್ಪೆಯ ಶ್ರೀ ದ್ಯಾವಪ್ಪ ಹೊಳೆಬಸಪ್ಪ ಸಕ್ರಿ ಮತ್ತು ತಂಡದವರಿಂದ ಈಗ ಕೇಳೋಣ.
ಭಜನೆಯ ಬಗ್ಗೆ ತಿಳಿಯದ ಜನರೇ ಇಲ್ಲ ಅಂತ ಹೇಳ್ಬೋದು. ಭಜನೆ ಎಂದಾಕ್ಷಣ ದೇವರ ಧ್ಯಾನಕ್ಕೋಸ್ಕರ ಮಾಡುವ ಹಾಡುಗಳು ಅನ್ನೋ ಕಲ್ಪನೆ ಎಲ್ರಿಗೂ ಇದೆ. ವಾಸ್ತವವಾಗಿ ಭಜನೆಗಳನ್ನು ವ್ಯಕ್ತಿ ತುಂಬು ಜೀವನ ನಡೆಸಿ ಮೃತಪಟ್ಟಾಗ, ಹುಡುಗಿ ಮೈನೆರೆದಾಗ, ಹಾವಿಂದ ಕಚ್ಚಿಸಿಕೊಂಡ ವ್ಯಕ್ತಿ ರಾತ್ರಿಯೆಲ್ಲ ನಿದ್ದೆ ಮಾಡದಂತೆ ತಡೆಯಲು ಹಾಗೂ ವಿಶೇಷವಾಗಿ ಸುಗ್ಗಿಯ ನಂತರದ ಬೆಳದಿಂಗಳ ರಾತ್ರಿಗಳಲ್ಲಿ ನಮ್ಮ ಜನಪದರು ಕಾಲ ಕಳೆಯಲು ಭಜನೆಗಳನ್ನು ಮಾಡ್ತಾರೆ. ಈ ಭಜನೆಗಳಲ್ಲಿ ಹಲವಾರು ವೈವಿಧ್ಯಗಳೂ ಉಂಟು. ಇವುಗಳ ಬಗ್ಗೆ ವಿವರವಾಗಿ ವಿವರಿಸ್ತಾರೆ ಶ್ರೀಮತಿ ಪುಷ್ಪಾ ಅವರು. ನಮ್ಮ ನಾಡಿನ ಬಹುತೇಕ ಹಳ್ಳಿಗಳಲ್ಲಿ ಅನೇಕ ಭಜನಾ ಮಂಡಳಿಗಳು ಇವೆ. ದೈವಾರಾಧನೆಯಲ್ಲಿ ಭಜನೆಗೆ ಪ್ರಮುಖ ಸ್ಥಾನವಿದೆ. ಭಜನೆ ದೇವರಿಗೆ ಸಲ್ಲಿಸುವ ಒಂದು ಸೇವೆ. ದೇವರನ್ನು ಕುರಿತು ಒಂಟಿಯಾಗಿಯೋ ಅಥವಾ ಗುಂಪಿನಲ್ಲೋ ಭಕ್ತಿಯಿಂದ ಸ್ತುತಿಸುತ್ತಾರೆ. ಹೀಗೆ ಭಕ್ತಿಯಿಂದ ಸ್ತುತಿಸುವ ಇವರಿಗೆ ಯಾವ ವೇಷಭೂಷಣಗಳ ಕಟ್ಟುನಿಟ್ಟು ಇಲ್ಲ. ಹಾರ್ಮೋನಿಯಂ, ತಬಲ, ತಾಳ, ದಮಡಿ, ಕೆಲವು ಕಡೆ ಏಕತಾರಿ ಮುಂತಾದ ವಾದ್ಯಗಳ ಹಿನ್ನೆಲೆಯಲ್ಲಿ ಭಕ್ತಿಗೀತೆಗಳನ್ನು, ತತ್ವಗೀತೆಗಳನ್ನು, ವಚನಗಳನ್ನು ಹಾಡುತ್ತಾರೆ. ಜೀವನದ ನಶ್ವರತೆ, ಮಾನವನ ಕರ್ತವ್ಯ, ಬದುಕಿನ ನೆಲೆ ಬೆಲೆಗಳನ್ನು ಕುರಿತು ಧಾರ್ಮಿಕವಾಗಿ ಅರ್ಥಪೂರ್ಣವಾಗಿ ಹಾಡುತ್ತಾರೆ. ಬನ್ನಿ, ಇಂತಹ ಒಂದು ಹಾಡನ್ನು ಕೇಳಲು ನಾವೀಗ ಬೆಳಗಾಂ ಜಿಲ್ಲೆಯ ನಾವಲಗಟ್ಟಿ ಗ್ರಾಮಕ್ಕೆ ಹೋಗಿ ಅಲ್ಲಿ ನಡೆಯುವ ಒಂದು ಭಜನೆಯಲ್ಲಿ ಪಾಲ್ಗೊಳ್ಳೋಣ. ಕುಂಡಿಲ್ಲದಾಗಿಂಡಿ ಯಾರಲ್ಲಿ ಕೊಂಡಿ ಮೂರಾರು ಕಿಂಡಿ ಸುಖದಯಂಡಿ ಕಣ್ಣೇನ ಕಲಕೊಂಡಿ ಕುಂಡಿಲ್ಲದಾಗಿಂಡಿ ಯಾರಲ್ಲಿ ಕೊಂಡಿ ಮೂರಾರು ಕಿಂಡಿ ಸುಖದಯಂಡಿ ಪಂಚತತ್ವದ ಬೆಳ್ಳಿ ಸದಾ ತಿಪ್ಪಿಗುಂಡಿ ಸುಖವೇನಿದರಲ್ಲಿ ಉಂಡಿ ಊತ ಮುಂಡಿ. ಪಂಚತತ್ವದ ಬೆಳ್ಳಿ ಸದಾ ತಿಪ್ಪಿಗುಂಡಿ ಸುಖವೇನಿದರಲ್ಲಿ ಉಂಡಿ ಊತ ಮುಂಡಿ. ಯಾವ ಶಿವ ಧ್ಯಾನ ಮಾಡತಿ ಅವನ ಕೂಡತಿ ಶಿವ ಭಾವ ದೂಡತಿ ಶರೀರದೋಳಾಡತಿ ಗುರವಿನ್ನ ಬೇಡತಿ. ಯಾವ ಶಿವ ಧ್ಯಾನ ಮಾಡತಿ ಅವನ ಕೂಡತಿ ಶಿವ ಭಾವ ದೂಡತಿ ಶರೀರದೋಳಾಡತಿ ಗುರವನ್ನ ಬೇಡತಿ. ಬೇಡತಿ ಕುನಿ ಕುನಿ ದಾಡತಿ ಕುಸಾಗಿರಿ ಆಡತಿ ಶಾಡತಿ ಗುರವನ ಬೇಡತಿ ಕುನಿ ಕುನಿ ದಾಡತಿ ಕುಸಾಗಿರಾಗಿ ಆಡತಿ ಶಾಡತಿ. ಬೆಳ್ಳನೆ ಬೆಳ್ಳ ತಿಂಗಳ ಬೆಳ್ಳಿಯ ಪಿಂಗಳ ಹಾಲುರಳಿ ದಂಗಳ ಹೂವರಳಿ ದಂಗಳ ಜೈ ಜೈ ಮಂಗಳ. ಬೆಳ್ಳನ ಬೆಳ್ಳಿಗಳ ಬೆಳ್ಳಿಯ ಪಿಂಗಳ ಹಾಲುರಳಿ ದಂಗಳ ಜೈ ಜೈ ದಂಗಳ ಜೈ ಜೈ ಮಂಗಳ. ಸತ್ಯಕ್ಕೆ ಶಿಶುನಾಳ ಶಿವ ಸಂತರ ಮೇಳ ಗುರು ಗೋವಿಂದಿದ್ದಾನೇಳ ಅವನೇಳ. ಸತ್ಯಕ್ಕೆ ಶಿಶುನಾಳ ಶಿವ ಸಂತರ ಮೇಳ ಗುರು ಗೋವಿಂದಿದ್ದಾನೇಳ ಅವನೇಳ. ಗುಂಡಿಲ್ಲದಾಗಿಂಡಿ ಯಾರಲ್ಲಿ ಕೊಂಡಿ ಮೂರಾರು ಕಿಂಡಿ
ಪ್ರಿಯ ವೀಕ್ಷಕರೇ, ಸಿರಿಗಂಧ ಕಾರ್ಯಕ್ರಮವು ಮತ್ತಷ್ಟು ಉತ್ತಮವಾಗಿ ಮೂಡಿಬರಲು ನಿಮ್ಮ ಸಲಹೆ ಸೂಚನೆಗಳು ಅತ್ಯಗತ್ಯ. ದಯವಿಟ್ಟು ಪತ್ರಿಸಿ. ನಮ್ಮ ವಿಳಾಸ: ಕರ್ನಾಟಕ ಜಾನಪದ ಪರಿಷತ್ತು, ಸಿರಿಗಂಧ ವಿಭಾಗ, ನಂಬರ್ 7, ದೇವಸ್ಥಾನದ ರಸ್ತೆ, ಕುಮಾರ ಪಾರ್ಕ್ ಪಶ್ಚಿಮ, ಬೆಂಗಳೂರು 560020. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ತಂದನಾನ ತಾನ ತಂದನಾನನ ತಾನನ ತಾನ ತಾನ ತನ್ನನಾನನ ತಾನ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನನ ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.